ನಮಸ್ಕಾರ. ಕೃಷಿ ವಿಜ್ಞಾನಿಗಳೇ, ಅಧಿಕಾರಿಗಳೇ, ರೈತ ಬಂಧುಗಳೇ ಹಾಗೂ ನನ್ನ ಎಲ್ಲ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದಲ್ಲಿ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂತೆ ಆಯೋಜನೆ ಮಾಡಿದ್ದೀವಿ. ಸಸ್ಯ ಸಂತೆ ಎಂಬುದು ಕೇವಲ ಸಸ್ಯಗಳು ಮತ್ತು ಕೃಷಿ ಉತ್ಪನ್ನಗಳ ಪ್ರದರ್ಶನವಲ್ಲ. ಇದು ರೈತ, ಕೃಷಿ ವಿಜ್ಞಾನಿಗಳು, ತಂತ್ರಜ್ಞಾನರು, ಉದ್ಯಮಿಗಳು ಮತ್ತು ಸಾರ್ವಜನಿಕರು ಒಂದೇ ವೇದಿಕೆಯಲ್ಲಿ ಒಂದು ಸಂಪರ್ಕ ಕುಂಡಿಯಾಗಿ ಮತ್ತು ತಂತ್ರಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಯಾಗಿದೆ. ಇಂದಿನ ಕೃಷಿ ಕ್ಷೇತ್ರದಲ್ಲಿ ನಾವು ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದ್ದೇವೆ. ಹವಾಮಾನ ಬದಲಾವಣೆ, ನೀರಿನ ಕೊರತೆ, ಮಣ್ಣಿನ ಫಲವತ್ತತೆ ಕುಸಿತ, ಕೀಟ ಮತ್ತು ರೋಗಗಳ ಹೆಚ್ಚಳ, ಉತ್ಪಾದನೆ ವೆಚ್ಚಗಳ ಏರಿಕೆ, ಮಾರುಕಟ್ಟೆಯಲ್ಲಿ ನಮಗೆ ಇರ್ರೆಗ್ಯುಲರ್ ಆಗಿ ಪ್ರೈಸ್ ಸಿಗುವಂಥದ್ದಾಗಿರ್ಬೋದು, ಈ ಥರ ಅನೇಕ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಒಂದು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಈ ಒಂದು ಸಸ್ಯ ಸಂತೆಯನ್ನು ರೈತರಿಗೆ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಲು ಒಂದು ಕ್ಷೇತ್ರದಲ್ಲಿ ಆಯೋಜನೆ ಮಾಡಿದ್ದೀವಿ. ಮೊದಲನೇದಾಗಿ ಇಲ್ಲಿ ನಾವು ನೋಡ್ಬೋದು ಸುಧಾರಿತ ತಳಿಗಳು, ಗುಣಮಟ್ಟದ ಬೀಜಗಳು, ಸಸ್ಯಗಳು, ಅದರಲ್ಲೂ ಕೂಡ ಕಸಿ ಕಟ್ಟಿರುವಂಥ ಎಕ್ಸೋಟಿಕ್ ಫ್ರೂಟ್ಸ್ ಕೂಡ ಮಾರಾಟ ಮಾಡಲಿಕ್ಕೆ ನಾವು ಇಲ್ಲಿ ನೋಡ್ತಾ ಇರ್ಬೋದು. ತೋಟಗಾರಿಕಾ ಬೆಳೆಗಳು ಮತ್ತು ಉತ್ತಮ ಉತ್ಪಾದನಾ ತಂತ್ರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಮತ್ತು ಮಣ್ಣಿನ ಆರೋಗ್ಯ ನಿರ್ವಹಣೆಯಲ್ಲಿ ರೈತರಿಗೆ ಅರಿವು ಮೂಡಿಸ್ತಾ ಇದ್ದೇವೆ. ಜೊತೆಗೆ ಮಣ್ಣು ಪರೀಕ್ಷೆ, ಸಮತೋಲನ ಗೊಬ್ಬರಗಳ ಬಳಕೆ, ಸಾವಯವ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು, ಬಯೋಚಾರ್, ಈ ಥರ ಮಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ಯಾವೆಲ್ಲ ತಂತ್ರಜ್ಞಾನಗಳಿದ್ದಾವೋ ಆ ತಂತ್ರಜ್ಞಾನಗಳೆಲ್ಲನೂ ಪರಿಚಯ ಮಾಡ್ತಾ ಇದ್ದೇವೆ. ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ನೀರಿನ ಸಂರಕ್ಷಣೆ ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಈ ನಿಟ್ಟಿನಲ್ಲಿ ಹನಿ ನೀರಾವರಿ ಆಗಿರ್ಬೋದು, ತುಂತುರು ನೀರಾವರಿ ಆಗಿರ್ಬೋದು, ಮಲ್ಚಿಂಗ್, ಮಳೆ ನೀರು ಸಂಗ್ರಹಣಾ, ಸ್ಮಾರ್ಟ್ ನೀರಾವರಿ ತಂತ್ರಜ್ಞಾನ ಮೂಲಕ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೇವೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೀಟ ಮತ್ತು ರೋಗಗಳ ಸಮಗ್ರ ನಿರ್ವಹಣೆ ಸಮಸ್ಯೆ ಆಗಿರೋದ್ರಿಂದ ಅದರಲ್ಲಿ ಜೈವಿಕ ನಿಯಂತ್ರಣಗಳ ಯಾವ ರೀತಿ ಮಾಡಬೇಕು, ಮತ್ತು ಅಂಟು ಬಲೆ ಆಗಿರ್ಬೋದು, ಫೆರ್ಮೋನ್ ಬಲೆಗಳಾಗಿರ್ಬೋದು, ರೋಗ ನಿರೋಧಕ ತಳಿಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಮತ್ತು ಕೀಟನಾಶಕಗಳ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಬಳಸಬೇಕು, ಪರಿಸರ ಸ್ನೇಹಿ ಕೃಷಿಗೆ ಯಾವ ರೀತಿ ಸಹಾಯ ಮಾಡುತ್ತವೆ ಅಂತ ಅದರ ಬಗ್ಗೆ ಕೂಡ ಮಾಹಿತಿನ ಪಡಿಬೋದು. ಇದ್ರ ಜೊತೆಗೆ ಡ್ರೋನ್ ತಂತ್ರಜ್ಞಾನ ಮತ್ತು ರಿಮೋಟ್ ಸೆನ್ಸಿಂಗ್, ಕೃತಕ ಬುದ್ಧಿಮತ್ತೆ, ನಿಖರ ಕೃಷಿ ಮತ್ತು ಡಿಜಿಟಲ್ ಕೃಷಿ ಮುಂತಾದ ಆಧುನಿಕ ತಂತ್ರಜ್ಞಾನಗಳು ಕೂಡ ಈ ಒಂದು ಸಸ್ಯ ಸಂತೆಯಲ್ಲಿ ನಾವು ರೈತರಿಗೆ ಪರಿಚಯಿಸ್ತಾ ಇದ್ದೀವಿ. ಸಸ್ಯ ಸಂತೆ ಮತ್ತೊಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಉತ್ತೇಜಿಸುವುದು. ರೈತರು ತಮ್ಮ ಉತ್ಪಾದನೆಯನ್ನು ಕೇವಲ ಕಚ್ಚಾ ವಸ್ತುವಾಗಿ ಮಾರಾಟ ಮಾಡುವ ಬದಲು ಸಂಸ್ಕರಣೆ, ಪ್ಯಾಕಿಂಗ್, ಬ್ರ್ಯಾಂಡಿಂಗ್ ಮತ್ತು ನೇರ ಮಾರುಕಟ್ಟೆ ಮೂಲಕ ಹೆಚ್ಚಿನ ಆದಾಯ ಗಳಿಸಬೇಕು ಅಂತೇಳಿ ನಾವು ಕೃಷಿ ಉತ್ಪಾದಕರ ಸಂಘಗಳಾಗಿರ್ಬೋದು ಅಥವಾ FPOಗಳ ಮೂಲಕ ಮಾರುಕಟ್ಟೆಯನ್ನ ಯಾವ ರೀತಿ ಮಾಡ್ಬೋದು ಅಂತೇಳಿ ಈ ಸಸ್ಯ ಸಂತೆಯಲ್ಲಿ ನಾವು ಗಮನಿಸಬಹುದು. ನಮ್ಮ ಸಸ್ಯ ಸಂತೆ ಮಳಿಗೆಗಳು ಕೇವಲ ಬರೀ ವಸ್ತು ಪ್ರದರ್ಶನವಲ್ಲ, ನೋಡಿ, ತಿಳಿಯಿರಿ, ಅಳವಡಿಸಿಕೊಳ್ಳಿ ಎಂಬ ರೀತಿಯಲ್ಲಿ ರೈತರಿಗೆ ಪ್ರಾಯೋಗಿಕ ಜ್ಞಾನ ನೀಡುವ ಸ್ಥಳವಾಗಿದೆ. ಒಟ್ಟಿನಲ್ಲಿ ಸಸ್ಯ ಸಂತೆ ಕೃಷಿ ಸಂಶೋಧನೆ ಮತ್ತು ರೈತರ ಹೊಲಗಳ ನಡುವೆ ಸೇತುವೆಯಾಗಿದೆ. ಇದು ಹೊಸ ತಂತ್ರಜ್ಞಾನವನ್ನು ರೈತರಿಗೆ ತಲುಪಿಸುವುದರ ಜೊತೆಗೆ ರೈತರ ಸಮಸ್ಯೆಗಳು, ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನವನ್ನು ತಿಳಿಸುವ ಅವಕಾಶವನ್ನು ಒದಗಿಸುತ್ತದೆ. ನಮ್ಮ ಅಂತಿಮ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಬೇಕು, ಉತ್ತಮ ಗುಣಮಟ್ಟ, ಹೆಚ್ಚಿನ ಆದಾಯ, ಮಣ್ಣಿನ ಆರೋಗ್ಯ ಸಂರಕ್ಷಣೆ, ನೀರಿನ ಸಮರ್ಪಕ ಬಳಕೆ ಮತ್ತು ಸುಸ್ಥಿರ ಕೃಷಿಯನ್ನು ನಿರ್ಮಿಸೋಣ ಅಂತ ಇರಬೇಕು. ಆಧುನಿಕ ತಂತ್ರಜ್ಞಾನ, ಆರೋಗ್ಯಕರ ಮಣ್ಣು, ಸಮರ್ಪಕ ನೀರು, ಹೆಚ್ಚಿನ ಆದಾಯ, ಸುಸ್ಥಿರ ಕೃಷಿ ಎಂಬ ಉದ್ದೇಶವನ್ನ ಈ ಒಂದು ಸಸ್ಯ ಸಂತೆಯಲ್ಲಿ ನಾವು ನೋಡ್ಬೋದು. ಸಸ್ಯ ಸಂತೆ ರೈತರ ಜ್ಞಾನವನ್ನು ಹೆಚ್ಚಿಸಲಿ, ಕೃಷಿಯಲ್ಲಿ ಆದಾಯವನ್ನು ಹೆಚ್ಚಿಸಲಿ ಮತ್ತು ಕೃಷಿಯಲ್ಲಿ ಮತ್ತಷ್ಟು ಸುಸ್ಥಿರವಾಗಲಿ ಅಂತೇಳಿ ನಾನು ಕೇಳ್ಕೊಂತೇನೆ.